ಹೆಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಯುವರ್ ಕುಕಿಂಗ್ ಚಾನಲ್. ನಾನಿವತ್ತು ನಿಮಗೆ ಬಾಂಬೆ ಹಲ್ವಾ ಅಂತ ಏನೊಂದು ಕರಿತಿದ್ರಲ್ವ, ಆ ಹಲ್ವಾನ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗೆಲ್ಲ ಇದು ಸ್ವಲ್ಪ ಕಡಿಮೆ ಆಗಿದೆ. ಆವಾಗಿನ ಕಾಲದಲ್ಲೆಲ್ಲ ನಾವು ಚಿಕ್ಕವರಿದ್ದಾಗೆಲ್ಲ ಸಿಕ್ಕಾಪಟ್ಟೆ ಇದು ಸಿಗ್ತಿತ್ತು ಅಂಗಡಿಗಳಲ್ಲಿ. ಈಗ ಸ್ವಲ್ಪ ಕಡಿಮೆ ಆಗಿದೆ ಇದು. ನನ್ನ ಮಗಳು ಇದನ್ನು ಮಾಡಿಕೊಡಮ್ಮ ಅಂತೇಳಿ ಕೇಳ್ತಾ ಇದ್ಲು. ಎಲ್ಲೋ ಒಂದು ಕಡೆ ಸಿಕ್ಕಿ, ಅಂಗಡಿಗಳಲ್ಲಿ ಪಕ್ಕದಲ್ಲೆಲ್ಲೂ ಸಿಗಲಿಲ್ಲ. ಸೊ ಹಾಗಾಗಿ ಮನೇಲೇ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಶುಗರನ್ನು ತೊಗೊಂಡಿದ್ದೀನಿ. ನಂತರ ಗೋಡಂಬಿ, ಇದು ಪಿಸ್ತಾ ಮತ್ತು ಮೆಲನ್ ಸೀಡ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು. ಸ್ವಲ್ಪ ಫುಡ್ ಕಲರು, ಲೆಮನ್ನು, ಕಾರ್ನ್ಫ್ಲೋರು ಮತ್ತು ತುಪ್ಪನ ತಗೊಂಡಿದ್ದೀನಿ ನಾನಿಲ್ಲಿ. ಕನ್ಸಿಸ್ಟೆನ್ಸಿ ನಿಮಗೆ ಮಾಡಬೇಕಾದ್ರೆ ಹೇಳ್ತೀನಿ ಎಷ್ಟೆಷ್ಟು ಬೇಕು ಅಂತ. ಸೊ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಅಲ್ವಾ, ಈ ಒಂದು ಬೌಲಲ್ಲಿ ಕಾರ್ನ್ಫ್ಲೋರ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ಅದೇ ಬೌಲಲ್ಲಿ ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಪ್ಯಾನಲ್ಲಿ ಬೌಲ್ ಏನು ಕಾರ್ನ್ಫ್ಲೋರ್ ತೊಗೊಂಡ್ವಲ್ಲ ಅದರಲ್ಲೇ 2 ಕಪ್ಪಷ್ಟು ಶುಗರನ್ನು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಶುಗರ್ ಸ್ವಲ್ಪ ಕಡಿಮೆ ಇರಲಿ ಅಂದರೆ ಲೈಟಾಗಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ಶುಗರ್ ಹಾಕ್ಕೊಂಡ್ರೂ ನಡೆಯುತ್ತೆ. ನಂತರ ಇದಕ್ಕೆ ಅದೇ ಬೌಲಲ್ಲಿ 2 ಕಪ್ಪಷ್ಟು ವಾಟರ್ನ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಿದು. ಇದು ಪಾಕ ಏನು ಬರೋದು ಬೇಡ, ಒಂದೇಳೆ ಪಾಕ ಆ ಥರ ಎಲ್ಲ ಏನು ಬರೋದು ಬೇಡ. ಜಸ್ಟ್ ನೀರಲ್ಲಿ ಕರಗಿದ್ರೆ ಸಾಕು. ಸಕ್ಕರೆ ನೀರಲ್ಲಿ ಕರಗಿ ಸ್ವಲ್ಪ ಕುದಿ ಬರುತ್ತೆ, ಅಷ್ಟು ಬಂದರೆ ಸಾಕಿದು. ಸೊ ಎಲ್ಲ ಕರಗಿದೆ ನೋಡಿ, ನೀಟಾಗಿ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಲೆಮನ್ ಸಿರಪ್ನ ಹಾಕಬೇಕು. ಅಲ್ಲಿ 1 ಟೇಬಲ್ ಸ್ಪೂನಷ್ಟು ಲೆಮನ್ ಸಿರಪ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನ ಹಾಕೋದ್ರಿಂದ ಹಲ್ವಾ ಗಟ್ಟಿ ಬರಲ್ಲ ಮತ್ತು ರುಚಿ ಕೂಡ ಚೆನ್ನಾಗಿ ಬರುತ್ತೆ. ನಂತರದಲ್ಲಿ ಇದಕ್ಕೆ ಏನು ಮಿಕ್ಸ್ ಮಾಡ್ಕೊಂಡಿದ್ವಿ ಅಲ್ಲ ಕಾರ್ನ್ಫ್ಲೋರು, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ನ ಮೀಡಿಯಮಲ್ಲಿ ಇಟ್ಕೊಂಡು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊತಾನೆ ಇರಿ, ಕೈ ಬಿಟ್ಬಿಟ್ರೆ ಅಲ್ಲಿ ಗಂಟಾದಂಗೆ ಆಗುತ್ತೆ. ನೀಟಾಗಿ ಕನ್ಸಿಸ್ಟೆನ್ಸಿ ಬರಲ್ಲ ಹಲ್ವದ್ದು. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇರಿ. ನೋಡಿ, ಅದು ಮಿಕ್ಸ್ ಮಾಡ್ಕೊತ ಅದು ಗಟ್ಟಿಯಾಗಿ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ ಅದು ಹದ ಬರ್ತಾ ಇರೋದು. ನೋಡಿ, ಸ್ವಲ್ಪ ತಿಕ್ಕಾಗಿ ಬರ್ತಾ ಇದೆ ಇವಾಗ. ಮಿಕ್ಸ್ ಮಾಡ್ತಾ ಈ ಜೆಲ್ಲಿ ಚಾಕ್ಲೇಟ್ಸ್ ಎಲ್ಲ ಬರುತ್ತಲ್ವ, ಆ ಥರ ಕಾಣುತ್ತೆ ಇದು. ನೋಡಿ ಇದು ನೀಟಾಗಿದೆ. ನಂತರದಲ್ಲಿ ನಾನಿಲ್ಲಿ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೆಲವೊಬ್ರು ಇದಕ್ಕೆ ಕೊಬ್ಬರಿ ಎಣ್ಣೆ ಕೂಡ ಆ್ಯಡ್ ಮಾಡ್ಕೊತಾರಂತೆ, ಬಟ್ ನಾನು ಇಲ್ಲಿ ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ. ಈ ಥರ ಕಲರು ತುಪ್ಪ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಅದಕ್ಕೆ. ಸೊ ನೋಡಿ, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ದಂಗೂ ಅದು ಒಂಥರ ಶೈನಿಂಗ್ ಬತ್ತ ಹಾಗೆ ಬರುತ್ತೆ. ಫುಡ್ ಕಲರಿನ ಜಾಸ್ತಿ ಹಾಕ್ಕೊಳ್ಲಿಕ್ಕೆ ಹೋಗಬೇಡಿ, ಇವಾಗೆಲ್ಲ ಆರೋಗ್ಯಕ್ಕೆ ಅದು ಒಳ್ಳೆಯದಲ್ಲ ಅಂತಾರೆ. ಲೈಟಾಗಿ ಇದು ಹಾಗೆ ವೈಟ್ ಬಿಟ್ಟರೆ ಚೆನ್ನಾಗಿರೋದಿಲ್ಲ ಅಂತ ಲೈಟಾಗಿ ನಾನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಲೈಟಾಗಿ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಇದು ಗಟ್ಟಿ ಬಂದಿದೆ ಅಲ್ವಾ. ಇನ್ನು ನಂತರ ಏನು ಮಾಡಬೇಕು ಅಂದರೆ ಇದಕ್ಕೆ ಡ್ರೈ ಫ್ರೂಟ್ ನಾವೇನು ಇಟ್ಕೊಂಡಿದ್ವಿ ಅದನ್ನ ಹಾಕ್ಕೊಬೇಕು. ನನಗೆ ಮನೆಯಲ್ಲಿ ಗೋಡಂಬಿ ಅಷ್ಟೇ ಇದ್ದಿದ್ದು. ಮಗಳು ಅರ್ಜೆಂಟಾಗಿ ನಂಗೆ ಬೇಕೇ ಬೇಕು ಅಂತ ಹಠ ಮಾಡ್ತಾ ಇರುವಾಗ ಇದೊಂದೇ ನನಗೆ ಸಿಕ್ಕಿದ್ದು. ಸೊ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಪಿಸ್ತಾ, ಮೆಲನ್ ಸೀಡ್ಸ್ ಎಲ್ಲ ಹಾಕಿದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಇದು. ಸೊ ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಅದು ಪ್ಯಾನ್ ಬಿಟ್ಟು ಸಪ್ರೇಟ್ ಆಗುತ್ತೆ, ಆವಾಗ ಗೊತ್ತಾಗುತ್ತೆ ನಿಮಗೆ ಅದು ಹದ ಬಂದಿದೆಯೋ ಇಲ್ಲೋ ಅಂತ. ನೋಡಿ, ಪ್ಯಾನಿಂದ ನೀಟಾಗಿ ಸ್ವಲ್ಪ ಅದು ಬಿಟ್ಕೊಂಬರ್ತಾ ಇದೆ. ಕೈ ಮಾತ್ರ ಬಿಡಬೇಡಿ, ಮಿಕ್ಸ್ ಮಾಡ್ಕೊತಾನೆ ಇರಿ ಚೆನ್ನಾಗಿ. ಸೊ ಇವಾಗ ಮತ್ತೆ ನಾನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಬೇಕು ಇದನ್ನು. ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಪ್ಯಾನಿಂದ ಎಷ್ಟು ನೀಟಾಗಿ ಸಪ್ರೇಟ್ ಆಗ್ತಾ ಇದೆ ಅದು ಅಂತ. ಇದು ಇವಾಗ ನೋಡಿ ರೆಡಿ ಆಗಿದೆ ಇದು ಆಲ್ಮೋಸ್ಟ್. ಚೆನ್ನಾಗಿ ಪ್ಯಾನ್ ಬಿಟ್ಟು ಬರ್ತಾ ಇದೆ ನೋಡಿ. ಇದು ಗೊತ್ತಾಗ್ತಿದೆ ಅಲ್ವಾ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಆಗಿದೆ ಅಂತ ಹೇಳಿ. ಪ್ಯಾನಿಂದ ನೀಟಾಗಿ ಸಪ್ರೇಟಾಗಿ ಬರ್ತಾ ಇದೆ ನೋಡಿ. ನಿಮಗೆ ತೋರಿಸ್ತೀನಿ ನಾನು. ಪ್ಯಾನ್ನ ಯಾವ ಕಡೆ ಮಾಡ್ತೀವೋ ಆ ಕಡೆ ನೀಟಾಗಿ ಅದು
ಬರ್ತಾಯಿದೆ ನೋಡಿ. ಸೊ ಇವಾಗ ಇದು ಹದ ರೆಡಿಯಾಗಿದೆ. ನಂತರದಲ್ಲಿ ಒಂದು ಪ್ಲೇಟ್ಗೆ ನಾನು ತುಪ್ಪನ ಸವರ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಯಾವುದಾದ್ರು ಈ ಗ್ಲಾಸ್ದು ಬೌಲ್ ಟೈಪು ಯಾವುದಾದ್ರು ಇದೆ ಅಂದರೆ ಯಾವುದಕ್ಕಾದ್ರೂ ಹಾಕ್ಕೋಬೋದು. ಸ್ವಲ್ಪ ದಪ್ಪ ಬರಬೇಕು ಇದು. ಸೊ ಹಾಗಾಗಿ ನಾನೊಂದು ಪ್ಲೇಟ್ಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ ಇವಾಗ ಪ್ಲೇಟ್ಗೆ ಇದನ್ನ ಹಾಕ್ಕೊಂಡಿದ್ದೀನಿ. ಎಷ್ಟು ನೀಟಾಗಿ ಪ್ಯಾನನ್ನು ಬಿಟ್ಟು ಅದು ಬರ್ತಾಯಿದೆ ನೋಡಿದ್ರಲ್ಲ, ನೀಟಾಗಿ ಕನ್ಸಿಸ್ಟೆನ್ಸಿ ರೆಡಿಯಾಗಿದೆ. ಸೊ ಎಲ್ಲ ಕಡೆ ಇದನ್ನ ಸ್ಪ್ರೆಡ್ ಮಾಡ್ಕೊಬೇಕಾಗತ್ತೆ, ಇಲ್ಲಾಂದರೆ ಒಂದು ಕಡೆ ದಪ್ಪ ಒಂದು ಕಡೆ ತೆಳುವಾಗ್ಬಿಡುತ್ತೆ. ಸೊ ಹಾಗಾಗಿ ನೀಟಾಗಿ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದನ್ನ ಒಂದು 4 hours ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ಕನ್ಸಿಸ್ಟೆನ್ಸಿ ನೀಟಾಗಿ ಆಗಬೇಕಲ್ವ, ಹಾಗಾಗಿ. ಟೇಸ್ಟ್ ಕೂಡ ಚೆನ್ನಾಗಿತ್ತು ಫ್ರೆಂಡ್ಸ್. ಆರಾಮಾಗಿ ಮನೇಲೇ ಮಾಡ್ಕೊಬೋದು. ಔಟ್ಸೈಡಲ್ಲೆಲ್ಲ ತಂದರೆ ಅದಕ್ಕೆ ಏನೇನು ಮಿಕ್ಸ್ ಮಾಡಿರ್ತಾರೋ ಏನೋ ಅನ್ನೋದು ಭಯ ಇರುತ್ತೆ ಮಕ್ಕಳಿಗೆ ಕೊಡಲಿಕ್ಕೆ. ಸೊ ಇದು ಮನೇಲೇ ಮಾಡಿದರೆ ತುಂಬ ಈಸಿಯಾಗೂ ಮಾಡ್ಬೋದು, ಹೆಲ್ದಿಯಾಗೂ ಇರುತ್ತೆ. ಸೊ ಇವಾಗ ಒಂದು 4 hours ಆದಮೇಲೆ ಇದು ನೋಡಿ ನೀಟಾಗಿ ರೆಡಿಯಾಗಿದೆ. ಸೊ ಇವಾಗ ಸ್ವಲ್ಪ ಸೈಡ್ಗೆಲ್ಲ ಬಿಟ್ಕೊಂಡು ನಾನು ಒಂದು ಪ್ಲೇಟ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೋಡಿ ಎಷ್ಟು ನೀಟಾಗಿ ಅದು ಬಿಟ್ಕೊಂಡು ಬರ್ತಾಯಿದೆ ಅಂತ ಹೇಳಿ. ಎಸ್, ಸೊ ಇವಾಗ ಬಾಂಬೆ ಹಲ್ವಾ ರೆಡಿಯಾಗಿದೆ. ನೆಕ್ಸ್ಟ್ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಬೋದು. ನೋಡಿ ಎಷ್ಟು ನೀಟಾಗಿ ಪೀಸಸ್ಗಳಾಗುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮ್ಮ ಮಕ್ಕಳು ಇಷ್ಟಪಡ್ತಾರೆ ಖಂಡಿತವಾಗೂ. ಸೊ ಈ ಥರ ಹೊಸ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.